ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಾಡಿನಲ್ಲಿ ಆ ವಿಶೇಷ ಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ, ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್? ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ. ಅದು ಇಡೀ ದೇಶಾದ್ಯಂತ ಆಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, ಈ 3 ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999ನೇ ಇಸ್ವಿನಲ್ಲಿ. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ. ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದಕ್ಕೆ ತಂದರು. ಅದಕ್ಕೆ ತಂದಿರುವುದು ಸದುದ್ದೇಶ ಏನಪ್ಪ ಅಂತಂದರೆ, ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮ್ಮು, ಸೆರೆಬಲ್ ಪಾಲ್ಸಿ, ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ. ಹೌದು ಹೌದು. ಅದನ್ನು ದಿನನಿತ್ಯದಲ್ಲಿ ಯಾರು ಒಬ್ಬರು ನೋಡಿದಾಗ ಅವರ ಪೇರೆಂಟ್ಸು, ಅವರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999ನೇ ಇಸ್ವಿನಲ್ಲಿ ಆ್ಯಕ್ಟನ್ನು ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು. ಅದು ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಅವಾಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಬು ಕೊಡಬೇಕು. ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡ್ತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅವರು ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆಯಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮು, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ, ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ, ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ
ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿನಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ ಒಂದು 5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನು ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡೋಗೋದು, ತುಂಬ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು. ಅವರ ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್ ಅಂತ ಏನು ಹೇಳ್ತೀವಿ, ಪೋಷಕರು, ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ಪುಟ್ಟರಾಜು ಅಂತ. ಪುಟ್ಟರಾಜ್ ಅವರೇ, ತಮ್ಮೂರು? ಪರಿಸರ ಸ್ನೇಹಿ ವಿಶೇಷ ಕ್ಷೇತ್ರ ಸಂಘದಿಂದ ಸರಗುರದಿಂದ ಮಾತಾಡ್ತೀವಿ ಸರ್. ಹಾಂ, ಹೇಳಿ. ನಮ್ಮ ಜೊತೆ ಇವತ್ತು ವೈದ್ಯನ ಸರ್. ಹಾಂ, ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ. ಸರ್, ನಮ್ಮ ಸಂಘದಲ್ಲಿ 4-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಓಕೆ. ಹಾಂ, ಅದು ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅನ್ಕೊಂಡು 7,000. ಅದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟದೆ. ಇನ್ಕಮ್ ಒಂದು 90,000 ರೂಪಾಯಿ ಆಗ್ಬಿಟ್ಟದೆ. ಏನು ಪ್ರಾಬ್ಲಮ್ ಸರ್? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಪೆನ್ಷನ್ ಪೆನ್ಷನ್. ನಮಸ್ಕಾರ ಪುಟ್ಟರಾಜ್ ಅವರೇ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆಯನ್ನು ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ಸರ್, ಪಿಂಚನ್ ನಮ್ದು 4-4 ತಿಂಗಳಿಂದ ನಮ್ಮ ಸಂಘದವ್ರದ್ದು ಇಂಟರ್ವ್ಯೂಲ್ಲ. ಹಾಂ, ಅದು ಇನ್ಕಮ್ ಸ್ಟೇಟ್ ಬಿಟ್ಟು 32,000 ರೂಪಾಯಿ ಒಳಗಡೆ ಇರ್ಬೇಕು ಅಂತಂದು ಹೇಳಿದ್ರು. ಹಾಂ, ಅವ್ರದ್ದು 90,000 ರೂಪಾಯಿ ಆಗದ ಇನ್ಕಮ್. ಹಾಂ. ಅವರಿಂದ ಏನ್ ಪ್ರಾಬ್ಲಮ್ ಸರ್? ದುಡ್ಡು ಬರ್ತಿಲ್ಲ 3-4 ತಿಂಗಳಿಂದ. ನಿಮ್ಗೆ ಆ ಥರ ಪೆನ್ಷನ್ ಇದಕ್ಕೆ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟ್ರ್ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ ಸರ್. ಅವ್ರ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಲ್ಲ ಸಂಘದವ್ರದ್ದು. ಸಂಘದ ಹಾ, ಗೊತ್ತಾದ ಅವ್ರ ಸಂಘದಲ್ಲಿ ಇರೋರ್ಗ. ಸಂಘದಲ್ಲಿ ಇರೋರಿಗೆ ನಿಮ್ಮ ಆದಾಯ, ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಅವರು ಏನೂ ಇಲ್ಲ, ಮನ್ಲೆ ಅವರು ಹಾಂ, ಅವರಿದ್ದಾರೆ. ಸರಿ, ಅವ್ರಿಗೂ 1,400 ರೂಪಾಯಿ ಬರ್ತಾವ ತಿಂಗಳ. ಹಾಂ, ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು. ಹಾಂ, ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಹೌದು ಸರ್. ಕರೆಕ್ಟ್ ತಾನೆ? ಏನು ಹೇಳಿಲ್ಲ ತಾನೆ? ನೀವೇ ಡಿಕ್ಲರೇಷನ್. ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ. ಆಧಾರ್ ಕಾರ್ಡು, ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಒಟ್ನಲ್ಲಿ. ಈಗ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ನಿಮ್ದು? ನಮ್ದು ಸರ್ಗೂರು ಸರ್. ಸರ್ಗೂರು ತಾಲೂಕು ಆಫೀಸಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ. ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಕೆಲವರು ಅಂತವ್ರ 32,000 ರೂಪಾಯಿ ಇರ್ಬೋದು ಇನ್ಕಮ್, ಅದ್ರ ಜಾಸ್ತಿ ಇದ್ರೆ ಬರಲ್ಲ ಅನ್ಕೊಂಡು ಹೇಳ್ತಾವ್ರ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾಗಾಗಿ ನೀವು ಬೇರೆಯವ್ರು ಯಾರೋ ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆಯದು. ಮೈಸೂರಲ್ಲಿ DDRC ಇಲಾಖೆ ಸ್ಟಾಪ್ ಆಗ್ಬಿಟ್ಟದ, ನಿಂತೋಗ್ಬಿಟ್ಟದಲ್ಲ, ಅದೇನು ಪ್ರಾಬ್ಲಮ್ ಸರ್? ಅದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ. ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ. ಅದು ಹೌದು. ಓಕೆ, ನಮಸ್ಕಾರ. ಓಕೆ, ಧನ್ಯವಾದಗಳು ಪುಟ್ಟರಾಜ್. ನಮಸ್ಕಾರ. ಧನ್ಯವಾದ. ಓಕೆ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನು ಒಳಗೊಂಡಿದೆ ಸರ್? ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟಲ್ಲಿ 3 ಆಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸಬಿಲಿಟಿ 3 ಮುಖ್ಯವಾದ. ಇದು 2 ಮೆದುಳಿಗೆ ಸಂಬಂಧಪಟ್ಟಂತಹ
ಕಾಯಿಲೆ. ಮಲ್ಟಿಪಲ್ ಡಿಸೇಬಿಲಿಟಿ ಏನೇನೆ ಕೈ ಸರಿರಲ್ಲ, ಮತ್ತು ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಮತ್ತು 2 ಅಥವಾ 2ಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ 3. ಇದಕ್ಕೆ 3ಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999ರಲ್ಲಿ ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು. ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ಸೋಮಪೇಟೆಯಿಂದ ಕಾಲ್ ಮಾಡ್ತಿದ್ದೀನಿ. ಹಾಂ ಮೇಡಮ್, ಹೇಳಿ. ನಮ್ಮ ಜೊತೆ ಇವತ್ತು ವೈದ್ಯನಾಥ್ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ? ಹಲೋ. ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು NGO ಕಾಂಟ್ಯಾಕ್ಟ್ ಇಲ್ಲ, ಎಲ್ಲಿ ನಿಮ್ದು? ಅಲ್ಲ, ನೀವು NGO ಇದ್ರ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು? ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡಬೇಕು ಅಥವಾ NGO ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು, ಹೇಗೆ? ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ? ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾಂ, ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನಿನ ಕಾರ್ಯಕ್ರಮ ಆಗಿದೆ. ಹಲೋ. ಇದರಲ್ಲಿ 21 ಬಗೆಯ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ. ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ನಾಟ್ ಟೆಂಪ್ರರಿ, ಓಕೆ, ಶಾಶ್ವತವಾಗಿ ಅನುಭವಿಸ್ತಾ ಇರೋರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ. ಅಂಥವ್ರಿಗೆ ಮಾತ್ರ ಇದು. ಸರ್, ಇದು ಕೂಡ ಪರ್ಮನೆಂಟ್ ಕಾಯಿಲೆನಲ್ವಾ ಸರ್? ಮೇಡಮ್, ಅದನ್ನು ಅದೇ ಈಗ ನಾವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ಮದು ಅಲ್ಲಿ ಯಾವುದು ಜಿಲ್ಲಾ ಆಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ದರೆ ನಿಮಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದು ಸ್ವಲ್ಪ ಚೆಕ್ ಮಾಡೋಕ್ಕೆ ಹೇಳ್ತೀವಿ, ಆಯಿತಾ? ನಿಮ್ಮ ನಂಬರ್ನ ಎಲ್ಲ ಕಡೆ ವಿಚಾರಿಸಿದ್ದೀನಿ. ಹಾಂ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ ವಿಚಾರಿಸಿದ್ದೀನಿ. ನಾನು MLA ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡಿಕೊಂಡು ಮಾತಾಡಿದ್ದೀನಿ. ಬಟ್ ಏನು ಪ್ರಯೋಜನ ಆಗ್ತಿಲ್ಲ. ಅದೇ ಈಗ ನಮ್ಮ ಸ್ಟಾಫ್ ಇದ್ದಾರೆ. ಈಗ ಅಲ್ಲಿ ಕೊಡಗನಲ್ಲಿ ಈಗ ನಮ್ಮಲ್ಲಿ NGOದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ. ನಿಮ್ಮನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ, ಆಯಿತಾ? ಸರಿ ಸರ್. ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು 3 ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷವೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ ಅಥವಾ ಹೇಗೆ, ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು ಅಥವಾ ವಿಶೇಷಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್? ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಅದಕ್ಕೆ ಲೋಕಲ್ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗೇನಪ್ಪ ಅಂತಂದರೆ ಅವ್ರ ಕೈಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತಾರೆ. ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ಥರ ಒಂದು ಯೋಜನೆಗಳು? ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ ಅಂತ, ಅದನ್ನು ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ. ಬಟ್ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವು ಎಲ್ಲದರಲ್ಲೂ ಅದನ್ನು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಹೌದು. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ ಈಗ ಅದರಲ್ಲೂ ಏನು ಮಾಡಿದ್ದಾರೆ, ಈ PWD ಆ್ಯಕ್ಟ್ ಬಂದಮೇಲೆ ಕೆಲವ್ರಿಗೆ
ಈಗ 1,000 ರೂಪಾಯಿ ಮಾಡಿದ್ದಾರೆ. ಮತ್ತು 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1,400 ರೂಪಾಯಿ ಮಾಡಿದ್ದಾರೆ. ಕೆಲವರು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳೇ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗೆ ಡಿಸೇಬಿಲಿಟಿ ಬಂದಿದ್ದೆ 2016ನೇ ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನೂ ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನೂ ಇರಲಿಲ್ಲ. ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016ರಲ್ಲಿ ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲೇನೆಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು. ಹೌದು, ವಿಶೇಷ ಚೇತನ ಹಕ್ಕಾಗಿ ಮಾರ್ಪಾಡು ಮಾಡ್ತು 2016ರಲ್ಲಿ. ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ. ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನಿಮ್ಗೇನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC STಗಳಿಗೆ ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೊಳಪಡಿಸುವಂತಹ ಕಾನೂನನ್ನ 2016ರಲ್ಲಿ ತಂದಿದೆ. ಇದು ರೈಟ್ ಓರಿಯೆಂಟೆಡ್. ಈ PWD ಆ್ಯಕ್ಟ್ ಆಫ್ 2016. ಮುಂಚೆ ಅದು ಬರೀ ಸೋಷಿಯಲ್ ಆಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು, ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದರೆ ಬೋತ್ ಸೋಷಿಯಲ್ಲು ಮತ್ತು ಒಂದು ರೈಟ್ ಓರಿಯೆಂಟೆಡ್. ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ. ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆ್ಯಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನು ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಅವ್ರದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ. ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ. ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವ್ರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ ಇವ್ರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು, ಅಥವಾ ಇವ್ರಿಗೆ ಮೋಸ ಮಾಡೋದು, ಇಂಥದ್ದಾದಾಗ ಇವರು ಅದನ್ನು ದೂರ ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು. ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ. ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ NGOಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ? ಹೌದು, NGOಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ಳದೆ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರ್ಗೆ ಏನಪ್ಪ ಅಂತಂದರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ. ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ. ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವರೊಬ್ಬರು, 48ನೇವರೊಬ್ಬರು, ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲಿ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಲೇ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನತೆಗಳಿದೆ. ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಸರ್ ನಿಮ್ಮ ಹೆಸರು ಶ್ರೀಧರ್ ಅಂದ್ಬಿಟ್ಟು HD ಕೋಟೆ ಹೆಬ್ಬುರ್ಗುಪ್ಪೆಯಿಂದ ಕಾಲ್ ಮಾಡಿರೋದು. ಹಾಂ ಶ್ರೀಧರ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. HD ಕೋಟೆ ಹೆಬ್ಬುರ್ಗುಪ್ಪೆಯಿಂದ ಸರ್ ಕಾಲ್ ಮಾಡಿರೋದು. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಪ್ರಶ್ನೆ ಏನಂದ್ರೆ ಸರ್, ಈಗ ಆಟಿಸಮ್, ಬುದ್ಧಿಮತ್ತತೆ, ಮಲ್ಟಿ ಡಿಸಬಿಲಿಟಿ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷೇತರ ಮಕ್ಕಳುಗಳಿರೋಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದ್ರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ ಪೇರೆಂಟ್ಸ್ ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಹಲೋ, ಹೇಳಿ. ಸೊ ಅದಕ್ಕೆ ಏನಾದ್ರೂ ಆತರ ಇರ್ತಕ್ಕಂಥ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಿದೆ ಸರ್. ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟು. ಆನ್ಲೈನಲ್ಲೇ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹೌದೌದು ಸರ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನಲ್ಲಿ ನೀವು ಏನೇ ಮಾಡೋಕ್ಕೆ ಹೋದ್ರೂ ಪಾಪ ಇವರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನಲ್ಲಿ ಸಪೋರ್ಟಿಂಗ್ ಮಾಡೋ ಅಂತಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದರೆ ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಒಂದು ದಿನದ ಮಟ್ಟದಲ್ಲಿ ಮಾಡುವಂಥ ಏರ್ಪಾಡು ಮಾಡಕ್ಕೆ ನಾನು ಮತ್ತೆ ಅದರಲ್ಲೇ ಸರ್ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಬಿಲ್ಸ್ ರಿಲೇಟೆಡ್ ಸರ್ ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಒಂದು 6 months ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ 1 yearದು ಕ್ಲೈಮ್ ಮಾಡ್ಬೋದಾ ಅಥವಾ ಮಂತ್ಲಿ 2 months ಒಂದ್ಸಲ 3 months ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದಾ? ಹೇಗೆ? ಆಕ್ಚುಲಿ ಹಾಗಿಲ್ಲ. ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು. ಅದನ್ನು ಪ್ರಥಮವಾಗಿ ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆಟಿಸಮ್ ಇದ್ದೇನೆ ಅಂತ ಹೇಳಿ ಇದಾದರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ಹೌದು. ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಆ ರಿಜಿಸ್ಟ್ರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ, ರಿಜಿಸ್ಟರ್ ಅಲ್ವಾ? ಅದಾದಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮಯ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ, ಇದು ಆನ್ಲೈನು ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ. ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಧನ್ಯವಾದ. ಧನ್ಯವಾದ. ಹೇಳಿ. ನಿರಾಮಯ ಹೆಲ್ತ್ ಕಾರ್ಡ್ ಇರುತ್ತಲ್ಲ ಸರ್, ಆ ಪೇಷಂಟ್ಗೆ ಏಡೆಡ್ ಹಾಸ್ಪಿಟಲ್ ತರ ಇರೋಂತ ವ್ಯಕ್ತಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ಸ್ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಆಗೋದಿಲ್ಲ ಸರ್? ಅದು ಅಂದ್ರೆ ಪೇಷಂಟ್ ಅವರು ಕಾರ್ಡ್ ಅನ್ನ ತೋರಿಸಿದಾಗ ಆ ಕಾರ್ಡ್ ಅಂಡರ್ ಅಲ್ಲಿ ಬುಕಿಂಗ್ ಈಗ ಯಶಸ್ವಿ ಕಾರ್ಡ್ ಕ್ಲೈಮ್ ಆಗುತ್ತಲ್ಲ ಸರ್, ಆ ತರ ಏನಾದ್ರು ಆಪ್ಷನ್ಸ್ ಕೊಡ್ಬೋದಲ್ವಾ ಸರ್? ಅದೇ ತರ ಮಾಡಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನರಿಗೂ ಕೂಡ ಮಾತಾಡಿದ್ದೀವಿ. ಡಿಸೇಬಿಲಿಟಿ ಕಮಿಷನರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ, ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಧನ್ಯವಾದ. ಅದು ಅಂದ್ರೆ 6 months ಒಂದೇ ಸರಿ ಕ್ಲೈಮ್ ಮಾಡೋದಕ್ಕೆಲ್ಲ ಆಗಲ್ಲ ಸರ್? ಅಲ್ಲ, ಅದು ಏನಪ್ಪ ಅಂದ್ರೆ ಟೋಟಲಿ 1 ಲಕ್ಷ ಅಂತ ಹೇಳ್ತಾರೆ. ಅದು ಟರ್ಮ್ ಹೇಳಿಲ್ಲ. ಅದನ್ನ 6 months 1 year ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. 1 ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡಲ್ಲೇ ಇರಬೇಕಲ್ಲ, ಈ ಟರ್ಮು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಹಾಂ, ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ. ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೇ ನಮ್ಮ ಟ್ರಸ್ಟ್ ಆ್ಯಕ್ಟ್ ಇಂದ ಬಂದಿರೋದು. ಅದಾದಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿದಾಗೆ ಕೆಲವು ಮೆಂಟಲಿ ಪ್ರಾಬ್ಲಮ್ ಇರ್ತಕ್ಕಂಥ ಪೇರೆಂಟ್ಸ್ಗಳು ತುಂಬಾ ಅದರಲ್ಲಿ ಸಫರ್ ಮಾಡ್ತಿದ್ದಾರೆ. ಅಲ್ಲ, ಖಂಡಿತ ಪ್ರೊಸೆಸಿಂಗ್ ಮಾಡೋದಕ್ಕೆ ಆಗ್ತಿಲ್ಲ. ಖಂಡಿತ ನಿಮ್ಮ ಈ ಇದೆಯಲ್ಲ, ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ
ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದಗಳು ಸಿದ್ದರಾಮಯ್ಯ ಸರ್. ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಿರಾಮಯ ಯೋಜನೆ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ಲದೆ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್? ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ, ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ. ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ. ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ. ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ. ಅದೇ ಥರ ಮಿಸ್ಯೂಸು ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ. ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದು ಒಂದು ಒಳ್ಳೆಯ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 1 ಲಕ್ಷ ರೂಪಾಯಿ ಸಣ್ಣ ಮೊತ್ತ ಅಲ್ಲ. ಹಾಗಿದ್ರೂ ಆ ಅಮೌಂಟನ್ನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನನ್ನು 2 ಲಕ್ಷ, ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನೂ ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು, ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ. ಇವೆರಡು ಮತ್ತು ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕ್ಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು. ಹೀಗಿದ್ದಾಗ ಇದು ಬರೀ ಯೋಜನೆ ಹೆಸರಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಥರ ಅವರು ಅದನ್ನು ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದರೆ ಯಾವುದೋ ಒಂದು ₹6 ಅದನ್ನು ಅಷ್ಟಕ್ಕೆ ನೋಡ್ತಾರೆ ಗೈಡ್ಲೈನ್ಸ್. ಈಗ NGOಗಳಾದರೆ ಹಂಗೆ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನು ಬಿಟ್ಟು ಅದನ್ನು ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟಲ್ಲಿ ಹಂಗೆ ಆಗಲ್ಲ. ಇದು ಮಹಾ ಸಮಸ್ಯೆ. ಸರ್, ಈಗ ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ್ದು ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು ಸರ್? ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ. MRWಗಳು VRWಗಳು ಅಂತಿದ್ದಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ಒಂದು ನೇಮಕ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರು ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟ ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಮೌರ್ಯ ಅಂತ. ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು? ಮೈಸೂರಿಂದ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ಅದು ನನ್ನ ಫ್ರೆಂಡ್ ಅವ್ರ ಮಗುಗೆ ನಡೆಯಕ್ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸೊಟ್ಟಗಿತ್ತು. ಅದಕ್ಕೆ ಅವ್ರ ಏನು ತೋರ್ಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಇಲ್ಲ ಯಾರ ಕೇಳಿದಾಗ ಇಲ್ಲಿ ಮೈಸೂರು DDRC ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ವಿ, ಕ್ಲೋಸ್ ಆಗಿತ್ತು. ಇಲ್ಲಿ ಯಾರನ್ನ ಕೇಳಿದಾಗ ಈ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳೋದು. ಮೌರ್ಯ ಅವರೇ ನಮಸ್ಕಾರ. ಹಾ ನಮಸ್ತೆ. ಈಗ ಅದು ಎಷ್ಟು ವರ್ಷ ಮಗುಗೆ? 4 ವರ್ಷ ಸರ್. 4 ವರ್ಷ. ಈಗ ಮುಖ್ಯವಾಗಿ ನೀವೇನು ಮಾಡಬೇಕು ಅಂದರೆ, ಏನು ಕಾಲು ಓಡಾಡೋಕ್ಕಾಗ್ತಾ ಇಲ್ವಾ? ಏನು ಸಮಸ್ಯೆ ಏನು? ನಡೆಯೋಕ್ಕಾಗಲ್ಲ ಸರ್ ಅದು. ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟ್ಲಲ್ಲಿ, KR ಹಾಸ್ಪಿಟ್ಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಒಂದು ಆ ಮಗುನ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ. ಸರಿ ಸರ್. ಆಯಿತಾ? ಅದು ಬೇಸಿಕ್ಕಾಗಿ ಬೇಕಾಗಿರೋವಂಥದ್ದು.
ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದರೆ ಅಲ್ಲಿ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ KR ಹಾಸ್ಪಿಟ್ಲಲ್ಲಿ ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮಗೆ ದೊಡ್ಡ ಆಸ್ಪತ್ರೆ ಅಂದರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ. ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ ಈಗ ಶಿಫ್ಟ್ ಆಗಿದೆ. ಇದು ಮೂಳೆ ಮತ್ತು ಕೀಳು ತಜ್ಞರು ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ. ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತಿದೆ ಅಲ್ಲಿ. ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನಲ್ಲಿ ರಿಜಿಸ್ಟ್ರ್ ಮಾಡಬೇಕು. ಅದನ್ನು ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು. ಈ ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೀಗ ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ. ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ಮೆಟ್ ಕೊಡ್ತಾರೆ. ಅದನ್ನು ಇಸ್ಕೊಂಡು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕೋ ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು VRWಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ. ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ, DDW ಅಂತ. ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ಥರ ತೋರಿಸಿದ್ರೆ ಅಲ್ಲಿ ನಿಮಗೆ ಅದು ಸಂಬಂಧಪಟ್ಟ ನಿಮ್ಮ ಏರಿಯಾ ಯಾವುದು, ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ಬರು VRW ಇರ್ತಾರೆ. ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ. ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯ ಅವರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾ ಇದ್ರೆ ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್. ಅದೇ ಒಂದು ಅಂಗಡಿ ಇಟ್ಕೋಬೋದು. ಹೌದು. ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು. ಇವೆಲ್ಲ ಸರ್ಕಾರ ಸ್ಕೀಮ್ಗಳಾಯಿತು. ಅದನ್ನು ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನುಗಟ್ಲೆ ಆಗಿದೆ. ಅದನ್ನು ನಾನು ಹೇಳೋದು ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೇ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ಥರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರು ಸೇವೆ ಮಾಡೋಕ್ಕೆ ಬಂದಿರ್ತಾರೆ, ಆದರೆ ಸರ್ಕಾರದಿಂದ ಎಲ್ಲ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದರೆ ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ. ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗೋಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರಲ್ಲ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಸೀಟ್. ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟ್ರು ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ ಅಂತ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ. ಸೀನಿಯರ್ ಸಿಟಿಸನ್ನು, ಏಜ್ಡು ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂಥವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ. ಅಲ್ಲೂ ಇದೆ ಗೋಳು. ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ಸರ್, ನಾವು ನಂಜನಗೂಡು ತಾಲೂಕು ಕಳಲಿಂದ ಸರ್, ದೇವನಾಯಕ್ ಅಂತ. ಹಾಂ, ದೇವನಾಯಕರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಶ್ರವಣ ದೋಷ ಉಳ್ಳವನು. ಅದೇ ಆತನಿಗೆ 24 ಆಗಿದೆ, ಒಂದು ಎಜುಕೇಶನ್ ITO ಮುಗಿದಿದೆ.
ಅವ್ನಿಗೆ ಯಾವುದೇ ತರದ ಜಾಬ್ಗೆ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನಿನ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ ಇವರೇ. ಈಗ ನೀವು ಹೇಳಿದ್ರಲ್ಲ ಅವನಿಗೆ ಏನು ಓದಿದ್ದಾರೆ? ಅವ್ರು ITI ಮುಗಿದಿದೆ ಸರ್. ITI ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ತಾವೇನಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಾ? ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಆಯ್ತಲ್ಲ, ಅಲ್ಲಿಗೂ ನಾನು 3 ಸತಿ ಕರ್ಕೊಂಡು ಹೋಗಿದ್ದೀನಿ. ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ. ಅದೇ ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾವು ಅಲ್ಲ, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ? ಇಂಟರ್ವ್ಯೂ ಮಾಡೋಕೆ ಕಳಿಸ್ತೀವಿ ಅಂತಾರೆ, ಮತ್ತೆ ಆ ಕಡೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್. ಈಗ ನೀವು ಹೇಳಿದ್ದು ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೇ ಅದು. ಅದಕ್ಕೆ ಅದು ಪೇಪರಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದರೆ ಉದ್ಯೋಗ ಕೊಡ್ತೀವಿ ಅಂತಲೂ ಹೇಳಿರ್ತಾರೆ. ಆದರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡೋವಂಥ ಉದ್ಯೋಗ ಅವ್ರು ಅಲ್ಲಿ ಇಲ್ಲದೆ ಇದ್ದರೆ ಯಾವ್ಯಾವುದೋ ಕೆಲಸ ಕೊಡೋಕ್ಕೂ ಬರಲ್ವಲ್ಲ, ಅದು ಒಂದು ಸಮಸ್ಯೆ ಇದೆಯಲ್ಲ. ಅದಕ್ಕೆ ನೀವು ಹಿರಿಯರಿದ್ದೀರಿ, ವಕೀಲರಿದ್ದೀರಿ, ಹಾಗಾಗಿ ನೀವು ಏನಾದ್ರು ಮಾಡ್ಬೋದಾ? ಕಾನೂನು ಬೇರೆ ಅಲ್ಲ, ಕಾನೂನು ಪ್ರಕಾರ ಮಾಡಾಗ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರಬೇಕಲ್ಲ, ಖಾಲಿ ಇರಬೇಕಲ್ಲ. ಸಮಸ್ಯೆ ಅದಲ್ತಾನೆ ಅದು. ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನೂ ಕಾಲ್ ಮಾಡಿಲ್ವಲ್ಲ ಇದುವರೆಗೆ. ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ, ನಿಮ್ಗೆ ಪ್ರತಿ ಒಂದು ಈ ಕಾಲ್ಪುರ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆನೂ ಸಾಮಾನ್ಯಗೆ ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದು ಯಾವ್ಯಾವುದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ITI ಮಾಡಿರೋದ್ರಿಂದ ಟೆಕ್ನಿಕಲಿಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ, ಜವಾನ ಇಂಥದ್ದಕ್ಕೆಲ್ಲ ಆದರೆ, ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನು ನೋಟಿಫಿಕೇಶನ್ ನೋಟಿಫೈ ಮಾಡ್ತಾರೆ. ಈಗ ಕೆಲವರು ITI ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ. ಯಾಕಂದ್ರೆ ಕೇಳಲ್ಲ, ಒಬ್ರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ. ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು P1, ಕ್ಲರ್ಕು, ಅಟೆಂಡ್ರು ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೇ? ಅಲ್ಲ ಇದೆ. ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ITI ಮಾಡಿದವ್ರನ್ನೆಲ್ಲ. ಇನ್ಫೋಸಿಸು, ಟಾಟಾ, ಇವೆಲ್ಲದರಲ್ಲೂ ತಗೊಂಡಿದ್ದಾರೆ. ಅದನ್ನು ನೀವು ಏನಪ್ಪ ಅಂತಂದರೆ ಪ್ರೈವೇಟಾಗಿ ಏನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತೊಗೊಂಡು ಯಾರಿಗಾರು ಹೇಳಿರ್ತೀನಿ. ಸಾಧ್ಯವಾದರೆ ಅದನ್ನು ಮಾಡಿಸ್ಕೊಡ್ತೀನಿ. ನನ್ನ ಪ್ರಯತ್ನ. ಧನ್ಯವಾದಗಳು ಅದೇನಕ್ಕೆ ಕರೆ ಮಾಡಿದ್ದೀನಿ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. VRW ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೆಯೋದಕ್ಕೆ ವಿಶೇಷ ಚೇತನರನ್ನ ಯಾವ ಥರ ಅವರು ಅಪ್ರೋಚ್ ಮಾಡಬೇಕು, ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್? ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು VRW ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಓಕೆ, ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನೋ ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ. ಹೌದು, ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ VRW ಮುಂದೆ ನಿಂತ್ಕೊಂಡ್ರೆ VRWನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ID ಕಾರ್ಡ್, UDID ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ UDID ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ, ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವ್ರಿಗೆ ಈ ಒಂದು ಬೇಸಿಕ್ ಆಗಿ ಮೂಲಭೂತವಾಗಿ ಏನು ಬೇಕು ಅನ್ನೋದು. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ನಾನು ಜೀವನ್ ಜ್ಯೋತಿ ಚಿತ್ರ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜು ಅಂತ. ಹಾಂ, ನಾಗರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ನಮ್ಗೆ ವಿಶೇಷರು ಹೊರಗಡೆ ಬರೋದು ಕಷ್ಟ. ಅಂತದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಸರ್. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಜನರಿಗೆ ಒಂದು ತಾಳ್ಮೆಯಾಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅಲ್ಲ. ಮತ್ತೆ ಬಸ್ ಹತ್ತುವಾಗ ವಿಶೇಷ ಕಂಡಾಗ ಅವರು ನಿಲ್ಸೋದೇ ಬಸ್ಗಳನ್ನ ಮುಂದೆ ಹೋಗ್ಬಿಡ್ತಾರೆ, ಲೇಟ್ ಆಯ್ತಾ ಬಸ್ ಅಂತ. ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ನಿಲ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ವಿಶೇಷರು ಸಮಯಕ್ಕೆ ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರಕ್ಕಾಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲೂ ಬಸ್ಗಳನ್ನ ಬಹಳ ಮಿಸ್ ಮಾಡ್ತೇ ಇರ್ತಾರೆ. ಅವರು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದ್ದಾರೆ ಸರ್. ಇಲ್ಲಿ ನಮ್ಮ ಕೋಟೆ ತಾಲೂಕು, ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವ್ರ ಹೊರಗಡೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಜಾರ್ ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೈಲಲ್ಲಿದ್ದಂಗೆ ಇದ್ದು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ. ಆಯ್ತಾಯ್ತು. ನಮಸ್ಕಾರ ಇವರೇ, ನೀವು ಹೇಳಿದ ಸಮಸ್ಯೆ, ನೀವು ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ಈ ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ಅದು ನನಗೂ ಗೊತ್ತಿದೆ, ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ. ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ, ಅದು ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ, ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ ತಾನೇ. ಈಗ ನಮ್ಮ ಜೊತೆ ಸುತ್ತ ಓಡಾಡ್ಕೊಂಡಿರೋರು ನಮ್ಮ ಅಣ್ಣ ತಮ್ಮಂದ್ರೆ ತಾನೇ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳೆಲ್ಲ ಪ್ರಶ್ನೆಯಲ್ಲೇ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡಬೇಕು. ಕರೆಕ್ಟು, ಅವೇರ್ನೆಸ್ ಮಾಡ್ತಾನೆ ಇದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವ್ರು ಪಾಪ ಈಗ ಎಲ್ಲ ಥರ ಅವೇರ್ನೆಸ್ಸು ಮಾಡ್ತಾ ಇದ್ದಾರೆ. ಆಯ್ತೆ, ಈಗ NGO ಜಾಸ್ತಿ ನಮ್ಮ ತಾಲೂಕಿನಲ್ಲಿ ವಿಶೇಷರಿಗೆ ಒಂದು ಹೆಲ್ಪ್ ಆದಂತ ಮಾರ್ಗದರ್ಶಿಸಿದೆ ಮತ್ತು ಮನೆ ಒಳಗಿರ್ತವ್ರನ್ನ ಹೊರಗೆ ತಂದಿದ್ದಾರೆ. ಖಂಡಿತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನ್ನ ಕ್ವಶನ್ ಮಾಡಿ ಕೇಳಿ ನಾವು ಒಂದು ಜಾಗ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇರ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ, ನೀವು ಹೇಳ್ದಂಗೆ. ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ. ಎರಡು ಥರನೂ ಇದೆ. ಹಾಗಾಗಿ ಇದು ಸಮಸ್ಯೆ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ ನನಗೆ. ಅಧಿಕಾರಿಗಳಲ್ಲೂ ಹಂಗೆ ಸರ್. ನಾವು ವಿಶೇಷರು ಹೋದಾಗ ಒಂಥರ ಅಸತ್ಯವಾಗಿ ಮಾತಾಡ್ತಾರ, ಮತ್ತೆ ಅವ್ರಿಗೆ ಕೆಲಸನೇ ನಿರ್ವಹಣೆ ಮಾಡ್ಕೊಡಲ್ಲ. ಹೌದು, ಅಂತಂದ್ರೆ ಕೆಲಸ ಪುನಃ ಭೋಜನದೇ ಕಷ್ಟ. ಅಂತದ್ರಲ್ಲೂ ಅವರು ಮಿಸ್ ಮಾಡ್ತಾರೆ. ಅವಾಗ ಏನು ಆಗ್ಬೇಕಾಗಿರೋ ಅವನ ಕೆಲಸ ಏನಿದೆ ಅದು ಅಯ್ಯೋ ಆಗ ಸಾಯ್ತು ಹೋಗು, ಏನು ಬೇಡ ಅಂತ ಅವ್ರು ಹಿಂದೆನೆ ಬಿಡ್ತಾರೆ. ಇದು ನಾವು ಪ್ರಕಾರ ಕಂಡು ನೋಡಿ ಮಾತಾಡಿರೋಂಥ ಸಮಸ್ಯೆಗಳು ಬೇಕಾಗುತ್ತದೆ. ಖಂಡಿತ. ಬಟ್ ನೀವು ಈ ಥರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ನೀವು ಅದರಲ್ಲಿ ಸ್ವಲ್ಪ ಇನ್ನೂ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ. ಅದರಿಂದ ಒಳ್ಳೇದಾಗುತ್ತೆ. ಅದಕ್ಕೆ ನಿಮ್ ಜೊತೆ ಹಂಚ್ಕೊಂಡದ್ದು ನಾವು ಕುಂತ್ಕೊಂಡು ನಡೀತೀವಿ, ಕಾಲಿಲ್ದವರು ಅದು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಈಗ ನಾಗರಾಜ್ ಅವರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
ಇದು ಬಹಳ ಪ್ರಶ್ನೆ ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಒಂದು ಮಗು ಕೈಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ. ಹೌದು. ಅಲ್ಲಿ ಶುರುವಾಗೋದು ತಾಯಿ ತಂದೆಯಿಂದನೇ. ಆ ಮಗುವಿನ ಆರೈಕೆ. ಒಬ್ಬೊಬ್ಬರ ಮನೇಲಿ 4-5 ಜನ ಮಕ್ಕಳಿರ್ತಾರೆ, 1-2 ಅಂಗವಿಕಲತೆಯನ್ನು ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗೇನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ. ಈ ಮಕ್ಕಳಿಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ಗುಣ ಪರಿಸ್ಥಿತಿ ಆಗುತ್ತೆ. 2 ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು. ಹೌದು. ತಾಯಿಯೇ ಮೊದಲ ಇದು ಗುರು ಅಲ್ವೇ? ಅವ್ರಿಗೇನಂದರೆ ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು. ಫಸ್ಟ್ ಬೇಸಿಕ್ಕಾಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗಾಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಆ ಜೀವನ. ಮೋಟಿವೇಶನ್ ಅನ್ನೋದು ಇರಬೇಕು, ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರನ್ನು ಸಮಾನವಾಗಿ ನೋಡಿ. ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು, ಆ ಮಗು ಅದು ಅಂಗವಿಕಲತೆ ಆಗ್ಬಿಡತ್ತಾಗ. ಹೌದು ಹೌದು. ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋಗಿದ್ರು ಇದನ್ನು ತಾಯಿಯಿಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ. ಆವಾಗ ಮೋಟಿವೇಶನ್ ಸಿಗುತ್ತೆ. ಹೌದು, ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೇ. ಈಗ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ. ಖಂಡಿತ. ಆದರೆ ಅವನಿಗೆ ಅದು ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನು ನಾವು ಮಾಡಿಕೊಡ್ಬೇಕು. ಹೌದು. ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ. ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥವ್ರಿಗೆ ಒಬ್ಬ ಕೈಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DC ಕಣ್ಣಿಲ್ಲದೆ ಇದ್ದವರು ನಮ್ಮ ಇದು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ. ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂಥಗೆ. ಹೌದು. ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್. ಅವ್ನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ. ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ. ಹಲೋ ಸರ್. ಹಾಂ, ನಮಸ್ತೆ. ತಮ್ಮ ಹೆಸರು? ಸರ್ ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೌದು ಸರ್. ಹೇಳಿ ತಮ್ಮ ಹೆಸರೇನು? ಸರ್ KP ಮಹೇಶ್ ಅಂತ ಸರ್. KP ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್ ನಮಗೆ ಏನಂದ್ರೆ ಸ್ವಲ್ಪ ಯಾವ್ದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್, ಅಷ್ಟೇ. ಓಕೆ, ತಮ್ಗೆ ಏನು ಸಮಸ್ಯೆ? ಕೆಲಸ ಮಾಡ್ಬೇಕು ಅಂತ ಸರ್, ನಿರುದ್ಯೋಗಿ ಕುಂತು ಕೊಟ್ಟಿದ್ದೀವಿ. ತಮ್ದು ಏನು ಸಮಸ್ಯೆ ಸರ್? ಏನ್ ಸರ್? ತಮ್ದು ಏನು ಸಮಸ್ಯೆ ಇದೆ? ತಮ್ಗೆ ಏನು ಸಮಸ್ಯೆ ಆಗಿದೆ ಸರ್? ನಮ್ಗೆ ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ, ಯಾಕಂದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ತೆ ಮಹೇಶ್ ಅವ್ರಿಗೆ. ನಮಸ್ಕಾರ ಸರ್. ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆದು? ಸರ್ ನಮ್ಗೆ 80% ಇದೆ ಸರ್. ನಿಮಗೆ UDID ಕಾರ್ಡ್ ಇದೆಯಾ? ಇದೆ ಸರ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತನಕ ಮಾಡಿದ್ದೀರಾ? ಏನ್ ಸರ್? ವಿದ್ಯಾಭ್ಯಾಸ ಎಲ್ಲಿ ತನಕ ಮಾಡಿದ್ದೀರಾ? ಸರ್ 10th ಮಾಡಿದ್ದೀನಿ ಸರ್, ಅವಾಗ 94 ಅಲ್ಲಿ. 10th ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲಲ್ಲಿ ಮಾಡಿದ್ರಾ? ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ವಿ ಸರ್, ನಮ್ಮ ಲೋಕಲ್ ಆಗಿ. ಎಲ್ಲಿ?
ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅದು ಮಾಡಿದ್ವಿ ಹಾಂ ಹಾಂ ಹಾಂ. ಎಷ್ಟು ವಯಸ್ಸು ನಿಮ್ಗೀಗ? ಸರ್. ನಮಗೆ 46 ಸರ್ ಇವಾಗ. ಇಷ್ಟು ವರ್ಷ ಏನು ಕೆಲಸ ಮಾಡಲಿಲ್ವಾ? ಸರ್ ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್. ಅವು ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಗಿಸಿ ಮಾಡ್ತಾ ಇದ್ವಿ ಏನು ಕೆಲಸ ಮಾಡ್ತಿದ್ರಿ ಸರ್. ಅದು ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಅಷ್ಟೇ, ಸಿಂಪಲ್ ಆಗಿ ಅಷ್ಟೊಂದೇನು ಇಲ್ಲ. ಅಲ್ಲ 80% ಈಗ ನಿಮಗೆ ರಾತ್ರಿ ಹೊತ್ತು ಕಾಣಲ್ಲ ಟೋಟಲಿ ಅಲ್ವಾ? ಹೌದು ಸರ್. ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹೌದು ಸರ್, ಅಷ್ಟೇ. ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ? ಹೌದು ಸರ್. ಹಾಂ, ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ? ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ ಮನೆಗೆ ಏನು ಮಾಡಕ್ ಆಯ್ತಿಲ್ಲ ಸರ್. ಅದ್ರಲ್ಲಿ ಏನು ನಮ್ಗೆ ಲಾಭ ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ, ಅಂದ್ರೆ ಮಾಸಿಕ ವೇತನ? ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್. 3 ಮಂತ್ಸ್ ಆಯ್ತು ಸರ್ ಇವಾಗ. ಎಷ್ಟು ಬರುತ್ತೆ? ಅದು 1,400 ರೂಪಾಯಿ ಬರ್ತೀವಿ ಸರ್. ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡೋಲ್ಲ. ಏಜ್ ಬಾರ್ ಆಗಿದೆ ನಿಮಗೆ, 46 ವರ್ಷ ಆಗಿದೆ. ಹೌದು ಸರ್, ಆಗಿದೆ. ಮದುವೆ ಆಗಿದೆಯಾ ನಿಮಗೆ? ಇಲ್ಲ, ಆಗಿಲ್ಲ ಸರ್. ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾದ್ರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದ್ದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅವ್ರಿಗೆ 25,000 ರೂಪಾಯಿ ನಾವು ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಇಟ್ಕೋಬೋದು. ಅದೇ ಸರ್, ಅದನ್ನೇ ಮಾಡೋ. ಅದೇ ಅದು ನಿಮ್ಮ VRW ಅವರನ್ನು MRW ಅನ್ನು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಈ ಒಂದು ಟ್ರಸ್ಟ್ನ ಸೇವೆಗಳ ಕುರಿತು ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ, ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್? ಅದು ಆನ್ಲೈನಲ್ಲಿ ಸಿಕ್ಕುತ್ತೆ. ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOsಗಳು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದೂವರೆ ವರ್ಷದಿಂದ ಆ ನಿರಾಮಯ ಸ್ಕೀಮಲ್ಲೂ ತುಂಬ ಲೂಪ್ ಹೋಲ್ಸ್ ಇದೆ. ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳದ್ನಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನು ಬಿಟ್ಟೇನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ಥರ ಡೇ ಕೇರು ಅದಕ್ಕೆಲ್ಲ ಅವ್ರು ಕೊಡ್ತಾ ಇದ್ದಾರೆ. ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್? ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇಯ್ನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿರುವಂಥದ್ದು ಇದು. ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗತ್ತೆ. ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನನ್ನ ಕೆಲವರು ಕನಿಕರಣ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್? ಇದು ಏನಪ್ಪ ಅಂದರೆ ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ. ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನು ಎಲ್ಲ ಸಮಸ್ಯೆಗಳನ್ನು ಸಮಾಜ ಮೇಲೆ ಹೊತ್ತಾಕೋದು ತಪ್ಪಾಗ್ತದೆ. ಹೌದು. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ, ಅದನ್ನು ನಾನು ಯೋಚನೆ ಮಾಡಬೇಕಲ್ವ? ಹೌದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ, ನ್ಯೂನ್ಯತೆ, ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅದನ್ನು ನಾವು ಬಿಟ್ಟು ಹಾಕಬೇಕಾಗುತ್ತೆ. ಹೌದು, ಅದು ಫಸ್ಟು. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವುದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದರೆ
ಎಲ್ಲರ ಜೊತೆ ನಾವು ಗುದ್ದಾಡಬೇಕು. ಹ್ಮ್ ಗುದ್ದಾಡ್ದಾಗಲೇ ನಮಗೆ ಜಾಗ ಸಿಕ್ಕೋದು. ಹ್ಮ್ ಈಗ ಸರಿ ಇರೋರು ಎಲ್ಲರ ಜೊತೆ ಗುದ್ದಾಡಲ್ವೇ? ಹೌದು. ಹಾಗೆ ನಾವು ಕೂಡ ಗುದ್ದಾಡಬೇಕು. ಬಟ್ ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು. ಆ ವೆಪನ್ಸನ್ನು ಸರ್ಕಾರ ಏನು ಕೊಡ್ತಾ ಇದೆ ಅದು ಎಲ್ಲದನ್ನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಸರ್ಕಾರನೂ ಕೊಡೋಕ್ಕಾಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂಥ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತ್ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಹೌದು. ಆ ಚಾಲೆಂಜನ್ನು ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೊತೀನಿ. ಹೌದು. ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ, ಅದರಲ್ಲಿ ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಹೌದು. ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದರೆ ನಾನು ಹತ್ತೀನಿ ನಿನ್ನ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವ್ನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ. ಹೌದು. ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನಿರ್ತಾನೆ. ದೇವರು ಸೃಷ್ಟಿ ಮಾಡಿರೋವಂಥ ಅದೊಂದು ಇದು ಪರಿಕಲ್ಪನೆ ಅದು. ಹೌದು. ನಾನು ಹಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ. ಖಂಡಿತ. ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತೀಯ ಅಂದರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್ 20 ನಂಬರ್ ಯಾವುದಪ್ಪ ಅಂದರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಆವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳಿತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್? ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% 50% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡ್ದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿಲ್ಲ. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಅದು ನಿರ್ಮಾಣ ಆಗೋದಕ್ಕೆ ನಮ್ಮ NGOಗಳು ಇದು ಮಾಡಬೇಕು. ಆ ಸೇವೆನಲ್ಲಿ ಏನಪ್ಪ, ಈಗ ಏನು ಸರ್ವೀಸಸ್ ಮಾಡ್ತಾ ಇದ್ದೀರಾ, ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರದ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ IAS ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ದರೂ ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂಥ ಒಂದು ಕಲ್ಪನೆ ವಿಶೇಷ ಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷ ಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ. ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ. ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಮಹದೇವಸ್ವಾಮಿ ಅಂತ. ಮಹದೇವಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಸರ್, ನಮ್ಮ ಮೈಸೂರಿಂದ. ಹಾಂ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ಏನಿಲ್ಲ, ಅಂಗವಿಕಲರಿಗೆ ಇದೆಯಲ್ಲ ಫೆಸಿಲಿಟಿಗಳು, ಅವು ಏನೇನಿದೆ ಅಂತ ಅದು ಮಾಹಿತಿ ಬೇಕಾಗಿತ್ತಲ್ಲ ಸರ್? ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ? ಸರ್, ನಮಸ್ತೆ ಮಾದೇಸ್ವಾಮಿ ಅವರೇ. ಸರ್, ನಮಸ್ಕಾರ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ಸರ್, ಮೈಸೂರಲ್ಲಿ ಉದ್ದುರ್ಗೇಟ್ ನೀವು ಅಂಗವಿಕಲರ ಸರ್? ಹೌದು, ನಾವು ಅಂಗವಿಕಲರು. ನಿಮ್ಮ ಹತ್ರ ಇದು UDID ಕಾರ್ಡ್ ಇದೆಯಾ?
ಹಾ ಇದೆ ಅಡಿಗೆ. ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ? ಸರ್ ಮಾಸಿಕ ವೇತನ ಬರ್ತೈತಿ. ಇವಾಗ 4-5 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ಅದೇ ಗೊತ್ತಾಯ್ತಿಲ್ಲ ಸರ್. ಕೇಳಿದ್ರೆ ಎಲ್ಲ ಒಂದೊಂಥರ ಕಾಣಿಸ್ತಿದ್ದಾರೆ. ನಿಮ್ಮಲ್ಲಿ ಒಬ್ರು VRW ಅಂತ ಇರ್ತಾರಲ್ವಾ? ಹಾ ಹೌದು. ಅವರನ್ನು ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾಧವಸ್ವಾಮಿ ಅವರ ಸುಮಾರು ಸೌಲಭ್ಯಗಳಿದೆ ಆಯ್ತಾ. ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ. ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಸರ್ ಇನ್ನೊಂದು ಅದು ಈಗ ಹೊಸದಾಗಿ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ಏನು ಗೊತ್ತಾಯ್ತಿಲ್ಲ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ. ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ. ಓಕೆ, ಧನ್ಯವಾದಗಳು ಮಹದೇವಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತು ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ. ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.